ಓಂ ಶ್ರೀ ಗುರುಭ್ಯೋಂ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಶ್ರೀ ಆರ್.ಎಂ. ಭಟ್. ನಿಮ್ಮ ರಾಶಿಗನುಸಾರ ಯಾವ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಮಂಗಳಕರ ತಿಳಿಯಿರಿ. ಸಾವಿಲ್ಲದ ಮನೆಯನ್ನು ಹುಡುಕುವುದು ಎಷ್ಟು ಕಷ್ಟವೋ, ಸಮಸ್ಯೆಗಳಿಲ್ಲದ ವ್ಯಕ್ತಿಯನ್ನು ಹುಡುಕುವುದು ಅಷ್ಟೇ ಕಷ್ಟ. ಯಾಕೆಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ರೀತಿಯ ಸಮಸ್ಯೆಗಳು ಇದ್ದೇ ಇರ್ತವೆ. ಕೆಲವರಿಗೆ ಬಡತನ, ಶಿಕ್ಷಣ, ಹಣದ ಸಮಸ್ಯೆಗಳು ಇದ್ದರೆ, ಇನ್ನೂ ಕೆಲವರಿಗೆ ಶತ್ರು, ದಾಂಪತ್ಯ ಕಲಹ, ಉದ್ಯೋಗ ಹೀಗೆ ನಾನಾ ತೊಂದರೆಗಳು ಇರ್ತವೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಪ್ರಯತ್ನದಲ್ಲಿ ಕೆಲವರು ದೇವರ ಮೊರೆ ಹೋಗುವುದು ಸಹಜ. ಆದರೆ ಜಾತಕದನುಸಾರ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದಾಗ ಮಾತ್ರ ದೇವರ ಅನುಗ್ರಹ ಪಡೆಯಲು ಸಾಧ್ಯ. ಮೇಷರಾಶಿ. ಮೇಷರಾಶಿಯವರು ಜೀವನದಲ್ಲಿ ಹಣಕಾಸಿನ ಸಮಸ್ಯೆ, ಕೌಟುಂಬಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಂಥವರು ರಾಮೇಶ್ವರಂನಲ್ಲಿರುವ ರಾಮನಾಥ ಸ್ವಾಮಿಯನ್ನು ಪೂಜಿಸುವುದು ಅದ್ಭುತ ಫಲಗಳನ್ನು ನೀಡಲಿದೆ. ಅಲ್ಲದೆ ಕಾಶಿ ಅಥವಾ ವಾರಣಾಸಿಗೆ ತೀರ್ಥಯಾತ್ರೆಯನ್ನು ಮಾಡಬಹುದು. ವೃಷಭರಾಶಿ. ವೃಷಭರಾಶಿಯವರು ಶತ್ರುಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದರೆ, ಕಾನೂನು ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದರೆ, ಬೇಡಿದ ವರವನ್ನು ನೀಡುವ ತಿರುಪತಿ ತಿಮ್ಮಪ್ಪನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದರೆ ಎಲ್ಲ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಸಿಗಲಿದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಶ್ರೇಷ್ಠವಾದ ದೇವಸ್ಥಾನವೆಂದರೆ ಮುರುಗನ್ ದೇವಸ್ಥಾನ. ಕಟಕ ರಾಶಿ. ಕಟಕ ರಾಶಿಯವರು ಉದ್ಯೋಗದಲ್ಲಿ ಸಮಸ್ಯೆ, ಆರ್ಥಿಕ ತೊಂದರೆ. ತಮಿಳುನಾಡಿನ ತಿರುವರೂರು ಪಟ್ಟಣದಲ್ಲಿರುವ ಒಂದು ಶಿವ ದೇವಾಲಯವಾದ ತ್ಯಾಗರಾಜದ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸುವುದು ಶುಭ. ಸಿಂಹರಾಶಿ. ಸಿಂಹರಾಶಿಯವರು ತಿರುವರೂರು ಜಿಲ್ಲೆಯ ಶ್ರೀವಾಂಚಿಯನ್ನಲ್ಲಿರುವ ವಂಚಿನಾಥಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡುವುದು ತುಂಬ ಫಲಪ್ರದವಾಗಿದೆ. ಕನ್ಯಾ ರಾಶಿ. ಈ ರಾಶಿಯವರು ರಾಮನಗರ ಜಿಲ್ಲೆಯಲ್ಲಿರುವ ಹದ್ದು ಬೆಟ್ಟದ ದೇವಾಲಯ ಅಥವಾ ರಾಮದೇವರ ಬೆಟ್ಟದ ದೇವಸ್ಥಾನಕ್ಕೆ ಭೇಟಿ ನೀಡುವುದು ತುಂಬ ಶುಭಕರವಾಗಿದೆ. ತುಲಾರಾಶಿ. ತುಲಾರಾಶಿಯವರುವ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಬೇಕಾದ ಧಾರ್ಮಿಕ ಸ್ಥಳವೆಂದರೆ ಅದು ತಿರುತ್ತಣಿಯಲ್ಲಿ ಮುರುಗನ್ ಕುಳಿತಿರುವ ಸ್ಥಳ, ತಿರುತ್ತಣಿ ಮುರುಗನ್ ದೇವಾಲಯ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಹಣಕಾಸಿನ ಸಮಸ್ಯೆ, ಮಾನಸಿಕ ಒತ್ತಡ, ದಾಂಪತ್ಯ ಕಲಹ, ಉದ್ಯೋಗ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಕಾಂಚಿ ಏಕಾಂಬರನಾಥರ್ ದೇವಾಲಯಕ್ಕೆ ಭೇಟಿ ನೀಡುವುದು ಮಂಗಳಕರ. ಧನುರಾಶಿ. ಧನುರಾಶಿಯವರು ಉತ್ತರಾಖಂಡ ರಾಜ್ಯದಲ್ಲಿ ರುದ್ರಪ್ರಯಾಗ ಜಿಲ್ಲೆಯಲ್ಲಿರುವ ಗೌರಿಕುಂಡಕ್ಕೆ ಒಮ್ಮೆಯಾದರೂ ಭೇಟಿ ಮಾಡುವುದು ಶುಭವೆಂದು ಜ್ಯೋತಿಷ್ಯ ತಜ್ಞರು ಸೂಚಿಸುತ್ತಾರೆ. ಮಕರ ರಾಶಿ. ಮಕರ ರಾಶಿಯವರು ಆರ್ಥಿಕ ಸಮಸ್ಯೆ, ಗ್ರಹಗಳ ದೋಷ, ನಾಗದೋಷ, ದುಷ್ಟಶಕ್ತಿಗಳ ಕಾಟವನ್ನು ಅನುಭವಿಸುತ್ತಿದ್ದರೆ ತಮಿಳುನಾಡಿನ ಚಿದಂಬರಂ ನಟರಾಜ ದೇವಾಲಯಕ್ಕೆ ಭೇಟಿ ನೀಡುವುದು ಉತ್ತಮ.